ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂದರೆ, ಸೆಕೆಂಡ್ PUC ಎಕ್ಸಾಮ್ನ ಒಂದು ರಿಸಲ್ಟ್ ಬಂದು ಜುಲೈ 1ನೇ ತಾರೀಕು ಬರುತ್ತಾ ಅಥವಾ ನಾಳೆ ಅಂದರೆ ಜೂನ್ 30ನೇ ತಾರೀಕು ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ನ ಸೆಂಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥದ್ದೇನಪ್ಪ ಅಂದರೆ, ಸೆಕೆಂಡ್ PUC ಎಕ್ಸಾಮ್ 3ನ ಒಂದು ರಿಸಲ್ಟ್ ಯಾವಾಗ? ಸೊ ಯಾಕಪ್ಪ ಅಂದರೆ ಇದೊಂದು ಕಡೆ ಅವಕಾಶ ಆಗಿರುತ್ತೆ, ಈ ಒಂದು ರಿಸಲ್ಟ್ ನೀವು ನೋಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ, ಅದಕ್ಕೋಸ್ಕರನೇ. ಸೊ ಇಲ್ಲಿ 2 ಡೇಟ್ ಹೇಳಿದ್ದಾರೆ ನನಗೆ, 30ನೇ ತಾರೀಕು ಅಥವಾ ಜುಲೈ 1ನೇ ತಾರೀಕು ಬರುತ್ತಾ ಅಥವಾ 30ನೇ ತಾರೀಕು ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೊ ಅಫಿಷಿಯಲ್ ಆಗಿ ಯಾವುದನ್ನ ಆಗಲಿ, ಎಕ್ಸಾಮ್ 1 ಮಾತ್ರ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಿಟ್ಟರೆ ಎಕ್ಸಾಮ್ 2 ಸಪ್ಲಿಮೆಂಟ್ರಿ ಮತ್ತು ಎಕ್ಸಾಮ್ 3 ಪ್ರತಿ ವರ್ಷನೂ ಕೂಡ ನಾರ್ಮಲ್ ಆಗಿ ವೆಬ್ಸೈಟ್ನಲ್ಲಿ ರಿಫ್ಲೆಕ್ಟ್ ಮಾಡ್ತಾರೆ. ಅದು ನಿಮಗೆ ಗೊತ್ತಾಗಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಚೆಕ್ ಮಾಡ್ತಿರ್ತೀವಿ, ಚೆಕ್ ಮಾಡಿದ ತಕ್ಷಣ ರಿಫ್ಲೆಕ್ಟ್ ಆಗಿದ ತಕ್ಷಣ ನಾವು ವಿಡಿಯೋ ಮಾಡ್ತೀವಿ. ಸೊ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, 30ನೇ ತಾರೀಕು ನಾಳೆನೂ ಕೂಡ ಬರುವಂಥದ್ದು ಮೋಸ್ಟ್ ಆಫ್ ಆಲ್ ಡೌಟ್ ಇದೆ. ಇಲ್ಲ ಅಂತ ಹೇಳೋದಾದರೆ ಜುಲೈ 1ನೇ ತಾರೀಕು ಬರಬಹುದು, 95% ಕನ್ಫರ್ಮು. ಇಲ್ಲ ಅಂದರೆ ಫಸ್ಟ್ ವೀಕ್ನಲ್ಲಿ ಬರುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ. ಏನಕ್ಕೆ ಫಸ್ಟ್ ವೀಕ್ ಅಂದರೆ, ಆಲ್ಮೋಸ್ಟ್ ಇವತ್ತು ಸಂಡೇ ಇತ್ತು, ನಾಳೆ ಮಂಡೇ ಬರುವಂಥದ್ದು ಚಾನ್ಸಸ್ ಓಕೆ ಅಂದರೆ ಬಂದರೂ ಬರಬಹುದು. 12 ಗಂಟೆ ತನಕ ವೆಯ್ಟ್ ಮಾಡಬೇಕಾಗತ್ತೆ ನಾವಿಲ್ಲಿ. ಸೊ ನಾಳೆ ಬಂದಿಲ್ಲ ಅಂದರೆ 1ನೇ ತಾರೀಕಂತೂ 100% ಬರುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. 100% ಅಂತ ಹೇಳೋಕ್ಕಾಗಲ್ಲ, ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಏನಕ್ಕಪ್ಪ, ಇವತ್ತು ಸಂಡೇ ಇತ್ತು, ರಿಫ್ಲೆಕ್ಟ್ ಆಗಲ್ಲ ವೆಬ್ಸೈಟ್ನಲ್ಲಿ. ನಾಳೆ ಬಿಡುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ. ಇಲ್ಲ ಅಂದರೆ 1ನೇ ತಾರೀಕಂತೂ ಬಂದೇ ಬರುತ್ತೆ. ಆವಾಗಲೇ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳಲ್ಲ. ಏನಕ್ಕಪ್ಪ ಅಂದರೆ ಕೆಲವೊಂದು ಕಾಲೇಜಸ್ಗಳಲ್ಲಿ ಆಲ್ಮೋಸ್ಟ್ ಇನ್ನು ಪೆಂಡಿಂಗ್ ಇದೆ ಅಂತಲೇ ಕೂಡ ನ್ಯೂಸ್ ಬಂದಿದೆ. ಏನಕ್ಕಪ್ಪ ಅಂದರೆ ಇವತ್ತು ಸಂಡೇ ಇರೋದ್ರಿಂದ ಸ್ಯಾಟರ್ಡೆ ಕೆಲವೊಬ್ರು ವರ್ಕ್ ಮಾಡಲ್ಲ. ಸೊ ಹಂಗಾಗಿ ಜುಲೈ ಫಸ್ಟ್ ವೀಕ್ನಲ್ಲಿ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾಳೆ ಅಂತೂ ಬಿಡೋಕ್ಕೆ ಚಾನ್ಸ್ ಇಲ್ಲ. ಇನ್ನು ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕೆಲವೊಂದು ಕಾಲೇಜಸ್ನಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಆ ಕಾರಣಕ್ಕೆ ರಿಸಲ್ಟ್ ಬರುವಂಥದ್ದು ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಸೊ ಖಂಡಿತವಾಗ್ಲೂ ಕೂಡ ಜುಲೈ ಫಸ್ಟ್ ವೀಕ್ನಲ್ಲಿ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಂದು ಅಪ್ಡೇಟ್ಸನ್ನು ಕೂಡ ನಿಮಗೆ ಲೈವ್ ಅಪ್ಡೇಟ್ಸ್ಗಳು ಕೊಡ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ